ಹಾಯ್ ಶಮ್ಯಕ್ಕ. ಹಾಯ್. ಇವತ್ತು ನಿಮ್ಮ ಸೊಸೆಯನ್ನು ರೆಡಿ ಮಾಡ್ಲಿಕ್ಕೆ ಬಂದದ್ದು. ಥ್ಯಾಂಕ್ ಯು. ಮದುವೆ ಸೊಸೆ ಜೊತೆ ನಮ್ಮನ್ನು ಕೂಡ ಚಂದ ಮಾಡ್ಬೇಕು. ನಿಮ್ಮನ್ನು ಸಹ ಚಂದ ಮಾಡಬೇಕು. ಮದುವೆ ಬ್ಯಾಂಗ್ಳೂರಲ್ಲೇ ಆಯ್ತಲ್ಲ? ಬ್ಯಾಂಗ್ಳೂರಲ್ಲಿ ಆಯ್ತು 25ಕ್ಕೆ. ಈಗ ಶಾಂಭವಿ ಕನ್ವೆನ್ಷನ್ ಹಾಲ್ ಅಲ್ಲಿ ರಿಸೆಪ್ಷನ್ ಅಲ್ವಾ, ಚಂದ ಮಾಡಿ ತೋರಿಸ್ಬೇಕು. ಹೌದು, ರಿಸೆಪ್ಷನಿಗೆ ಹೋಗುವ. ಮತ್ತೆ ರಿಸೆಪ್ಷನಿಗೆ ಹೋಗುವ. ಮದುಮಗ ಬಂದ್ರು ನೋಡಿ. ಹಾಯ್ ಫ್ರೆಂಡ್ಸ್, ಇವತ್ತು ಶಮ್ಮಿ ಅಕ್ಕನ ಮಗ ಸಪ್ನಿಲ್ ಮತ್ತು ಸುಹಿತಾ ಅವರದ್ದು ರಿಸೆಪ್ಷನ್. ಹಾಗೆ ನಾನು ಸುಹಿತಾ ಹಾಗೆ ಅವರ ಮನೆಯವರಿಗೆ ಹಾಗೆ ಶಮ್ಮಿ ಅಕ್ಕನಿಗೆ ರೆಡಿ ಮಾಡಲಿಕ್ಕೆ ಬಂದಿದ್ದೇನೆ. ನೋಡಿ, ಇವರೇ ಇವತ್ತಿದ್ದು ನಮ್ಮ ಬ್ಯೂಟಿಫುಲ್ ಬ್ರೈಡ್ ಸುಹಿತಾ. ಇವರದ್ದೇ ರಿಸೆಪ್ಷನ್ ಇವತ್ತು. ಮದುವೆ ಆಲ್ರೆಡಿ ಬ್ಯಾಂಗ್ಳೂರಲ್ಲೇ ಆಗಿದೆ. ಇವತ್ತು ಇಲ್ಲಿದ್ದು ಫಂಕ್ಷನಿಗೆ ನಾನು ರೆಡಿ ಮಾಡ್ತಾ ಇದ್ದೇನೆ. ಇವರಿಗೆ ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಮೇಕಪ್ ಬೇಕು ಹೇಳಿದ್ದಾರೆ, ತುಂಬ ಸಿಂಪಲ್ ಆಗಿ ಬೇಕಂತೇಳಿ. ಇವರಿಗೆ ಕನ್ನಡ ಅಷ್ಟಾಗಿ ಬರೋದಿಲ್ಲ, ಹಿಂದಿಯಲ್ಲೇ ಮಾತಾಡ್ತಾರೆ, ಬಟ್ ತುಂಬ ಚಿಲ್ಲಿದ್ದಾರೆ. ಶಮ್ಮಿ ಅಕ್ಕ ಮತ್ತು ಸುಹಿತಾ ಮಾತಾಡುವಾಗಂತೂ ತುಂಬ ಖುಷಿ ಆಗ್ತದೆ ಕೇಳಲಿಕ್ಕೆ. ಅಂತೂ ನಾವು ತುಂಬ ಎಂಜಾಯ್ ಮಾಡಿದೆವು ಮೇಕಪ್ ಮಾಡುವಾಗ. ಮತ್ತು ಇವರಿಗೆ ಹೇರ್ ಸ್ಟೈಲ್ ತುಂಬ ಸಿಂಪಲ್ ಸಾಕು ಹೇಳಿದ್ದಾರೆ, ಎಕ್ಸ್ಟೆನ್ಷನ್ ಎಂತ ಸಹ ಹಾಕೋದು ಬೇಡ ಅಂಥೇಳಿ. ಅವರ ಹೇರಲ್ಲೇ ನ್ಯಾಚುರಲ್ ಆಗಿ ಏನಾದರೂ ಮಾಡಿ ಹೇಳಿದ್ದಾರೆ. ಹಾಗೆ ನಾನು ಸಿಂಪಲ್ ಕರ್ಲ್ಸ್ ಕೊಟ್ಟು ಓಪನ್ ಹೇರ್ ಇಡುವ ಅಂತೇಳಿ ಡಿಸೈಡ್ ಮಾಡಿದ್ದೇನೆ. ಹೇರ್ ಸ್ಟೈಲ್ कैसे किया था आपने शादी में? वो तेलुगु ब्राइड के जैसे वो पूरा ब्रेड करके फूल वो आर्टिफिशियल फूल। हाँ हाँ हाँ, मैं दिखाती हूँ। मतलब मेरे पास कुछ है नहीं इतना। मैं बात कर सकती हूँ, चिल्ला भी सकती हूँ। चिल्ला भी सकते हो अम्मा. ఇక్కడ ఇక్కడ ಸುಹಿತನಿಗೆ ನಾನು ಮೇಕಪ್ ಮಾಡುವಾಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಭಯ ಇತ್ತು, ಯಾಕಂತೇಳಿದ್ರೆ ಅವರ ಸ್ಕಿನ್ ಟೋನಿಗೆ ಮ್ಯಾಚ್ ಆಗ್ತದಾ ಇಲ್ವಾ ಅಂತೇಳಿ. ಬಟ್ ನಾನು ಮಾಡಿದ ಮೇಲೆ ಅವರಿಗೆ ತುಂಬ ಇಷ್ಟ ಆಯಿತು ಮೇಕಪ್ಪು. ಅದು ಇರ್ತದೆ ನಾರ್ಮಲ್ ಆಗಿ, ಎಲ್ಲರಿಗೆ ಸಹ ಒಂದು ಭಯ ಇರ್ತದೆ ಮೇಕಪ್ ಹೇಗಾಗ್ತದೆ ಹೇಳಿ. ये शेड चलेगा ना? ये शेड नहीं तो ये वाला एक बार क्या मिक्स कर दो दोनों. ठीक है. अच्छा, लास्ट में थोड़ा वो ग्लासी डालता शीमर. हाँ हाँ हाँ, मुझे बहुत पसंद है ये काम. खड़ा खड़ा सीख रही हूँ. अभी सब करते हैं मेकअप इसके लिए. अम्मा फोन. मैं तो यही साइज पहनती हूँ. हाँ, मुझे छोटा है. हाँ दीदी దొరికిందావా? ఎలా వేసుకుంటాను అంతే. అదే నిన్న ఆಂಟಿ వస్తే ಶಮ್ಯಕ್ಕ ಈಗ ಹಾಲಿಗೆ ಬೇಗ ಹೊರಡ್ತಾ ಇದ್ದಾರೆ ಮದುಮಗಳು. ಶಮ್ಯಕ್ಕ ದುರ್ಗಾರ್ದಿ ಚೆನ್ನಾಗಿ ಕಾಣ್ತಾ ಇದ್ದಾನ. ನಿಮ್ಮಲ್ಲಿ ಕೇಳುದು ವ್ಯೂವರ್ಸ್ ಹತ್ರ ಕೇಳಿ. ತುಂಬಾ ಚಂದ ಮಾಡಿದ್ದೀರಿ. ಸೊಸೆ ಸಹ ತಂದಾಗ್ತಾ ಇದ್ದಾರೆ ಅಲ್ಲ? ಚಂದ ಮತ್ತೆ ತುಂಬಾ ಜನ తెచ్చుకున్నా. నాకు ఎక్కడుంది?
ಯಾವಾಗಲೂ Blue colour ಸಿಂಪಲ್ ಅಲ್ಲಿ ಇರೋದು suitcase. ಇವತ್ತೊಂದು ಮಗನದ ಸೋ ಲುಕಿಂಗ್ ಮಗನ ಇದಕ್ಕೆ ರೈಸ್ ಬೇಕು ಅಲ್ಲ ಹಾಗೆ నా సూట్ కేసు ఉండే రూమ్ లో ఆ బ్లూ కలర్ టాయిలెట్ బ్యాగ్ దాంట్లో వ్యాజిలిన్ మాయిశ్చరైజర్ ನಿಮ್ಗೆ ಹೂ ಅಲ್ಲಿ ಉಂಟು ಇಡ್ತಾರೆ ಆಯ್ತಾ? ನಾನು ಹೋಗ್ತೇನೆ ಹೊರಡ್ತೇನೆ ಹೋಗಿ ಬರ್ತೀನಿ. ಫ್ರೆಂಡ್ಸ್, ಶಮ್ಮಿ ಅಕ್ಕನಿಗೆ ರೆಡಿ ಮಾಡಿ ಆಯಿತು. ಈಗ ಅವರು ಹಾಲಿಗೆ ಹೋಗಿದ್ದಾರೆ ಫಸ್ಟಿಗೆ. ಹಾಗೆ ಈಗ ನಾನು ಸುಹಿತನಿಗೆ ಹೇರ್ ಸ್ಟೈಲ್ ಮಾಡಿ ಮತ್ತು ಅವರ ಅಮ್ಮ ಮತ್ತು ದೊಡ್ಡಮ್ಮನಿಗೆ ರೆಡಿ ಮಾಡಲಿಕ್ಕೆ ಉಂಟು. ಸುಹಿತನಿಗೆ ನೆತ್ತಿ ಬತ್ತಲೆ ಏನು ಸಹ ಇಡಲಿಲ್ಲ, ಆದಷ್ಟು ನ್ಯಾಚುರಲ್ ಆಗಿ ಮಾಡಿ ಹೇಳಿದ್ದಾರೆ. ಹಾಗೆ ಮಿಡ್ಲ್ ಪಾರ್ಟಿಷನ್ ತೆಕ್ಕೊಂಡು ಹೇರ್ ಸ್ಟೈಲ್ ಮಾಡಿದ್ದೇನೆ. Akka, they've reached? They are there in mother-in-law's place. Oh, Mrs. Partho. Yes, Mrs. Partho. ಸುಹಿತಾ ಕೂಡ ರೆಡಿಯಾಗಿದ್ದಾರೆ. ಮೇಕಪ್ ಮಾಡುವಾಗ ಅಂತೂ ನಮಗೆ ತುಂಬ ಖುಷಿ ಆಯಿತು. ಅವರಿಗೆ ಸಹ ನನ್ನ ಮೇಕಪ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಹಾಗೇನು ಹೇಳ್ತಾರೆ ನೋಡಿ. हिंदी में बोल सकते हैं? बहुत बहुत अच्छा किया आपने. बाल फेस एकदम परफेक्ट मिनिमल है, ज़्यादा नहीं किया आपने. जैसा मुझे चाहिए था वैसा ही किया आपने. थैंक यू सो 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 मच. Thank you. प्यारी लग रही है. ठीक है, थोड़ा हाँ, पीछे है। हाँ, हेयर का हाँ. Turn. ಇವರು ನೋಡಿ ಸುಹಿತನ ಅಮ್ಮ, ಅವರು ಸಹ ಲೆಹಂಗವೇ ಹಾಕಿದ್ದು. ಅವರು ಸಹ ರೆಡಿಯಾಗಿ ಆಯಿತು. बहुत अच्छा हुआ. Very nice. Very quick. Very quick. That's very important. Very quick and very nice. आपका बेटी का बहुत बहुत अच्छा. थैंक यू. Yes. No hair pulling, no hair spray and all, hair gel and all. Bath. Getting the gel out of the Hair is very good. ಥ್ಯಾಂಕ್ ಯು. ಈ ಮದುವೆ ಮದುವೆ ನಮ್ಮ ಸಭೆಗೆ ಬರುತ್ತಾರೆ ಧೈರ್ಯ ಇದೆ. ಮದುವೆ ಸಭೆಗೆ ಬರೋದು ಮದುವೆ ಬಂದಾಗ ಅಗಲ ಕೈ ಎಲ್ಲ ಪತ್ರ ಬರ್ಚಿ ಬೇಗ ಆಗಲಿ ಬಂದ ಆದಾದ ಇತ್ತಾಗಲಿ ಸ್ವತಂತ್ರ ಅಗಲ ಸಹಿತ ನಮ್ಮ ಇದ್ದಂತ ಬಂದದ್ದು ಒಂಜಿ ತಾಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಇವರ ಫಂಕ್ಷನ್ ಇದ್ದದ್ದು ಇವತ್ತು ಶಾಂಭವಿ ಹೋಟೆಲ್ ಆತ್ರಾಡಿಯಲ್ಲಿ. ಹಾಲಿದು ಡೆಕೋರೇಷನ್ ಸಹ ಅಷ್ಟೇ ತುಂಬ ಚೆಂದ ಆಗಿದೆ. ಇದೆಲ್ಲ ಸುಹಿತಾ ಅವರದ್ದು ಫ್ಯಾಮಿಲಿ. ಮತ್ತೆ ಸದ್ಯಕ್ಕ ವಿಶೇಷ ಸಪ್ನಿಲ್ ಮತ್ತು ಸುಹಿತಾ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತೇನೆ. ಹಾಗೆ ಅವರದ್ದು ಫಂಕ್ಷನಿಗೆ ಅಟೆಂಡ್ ಮಾಡಿ ಊಟ ಸಹ ಮಾಡಿದೆ ನಾನು. ಊಟ ಸಹ ಅಷ್ಟೇ ತುಂಬ ಒಳ್ಳೆಯದಾಗಿತ್ತು. ಹಾಗೆ ಫಂಕ್ಷನ್ ಸಹ ತುಂಬ ಗ್ರ್ಯಾಂಡ್ ಆಗಿತ್ತು. ಜನ ಸಹ ಅಷ್ಟೇ ತುಂಬ ಬಂದಿದ್ದರು. ಶಮ್ಮಿ ಅಕ್ಕನಿಗೆ ತುಂಬ ಜನರ ಪರಿಚಯ. ಹಾಗೆ ಅವರು ಆಲ್ಮೋಸ್ಟ್ ಎಲ್ಲರಿಗೆ ಸಹ ಇನ್ವೈಟ್ ಮಾಡಿದರು. ಹಾಗೆ ನನ್ನ ಮೇಕಪ್ ಸಹ ಎಲ್ಲರಿಗೆ ಸಹ ಇಷ್ಟ ಆಯಿತು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಬಾಯ್.